ಯಾಕಂದರೆ ನಾನು ಕಣ್ಣಲ್ಲಿ ನೋಡಿಲ್ಲ ಸರ್. ನಾನು ಕಣ್ಣಲ್ಲಿ ನೋಡಿದ್ರೆ ನೀವು ಕೇಳಿ ನಾನು ಹೇಳ್ತೀನಿ. ಈಗ ಯಾಕೆ ಅಂದರೆ ನೋಡಿ ಈಗ ದರ್ಶನ್ ಅವರು ಚಾಲೆಂಜಿಂಗ್ ಸ್ಟಾರ್ ಅಂತ ಬಿರುದು. ಹೌದು, ಈಸ್ ಎ ಸೂಪರ್ ಸ್ಟಾರ್. ಕರ್ನಾಟಕದಲ್ಲಿ ತುಂಬಾ ಈಸ್ ಎ ಸಲ್ಮಾನ್ ಖಾನ್ ಆಫ್ ಸೌತ್ ಇಂಡಿಯಾ ಸರ್. ಫ್ಯಾನ್ ಫಾಲೋಯಿಂಗ್ ಇದೆ. ಹೌದು. ಆಮೇಲೆ ಇಲ್ಲ ಅಂದ್ರೂ ಕೂಡ ಅಥವಾ ಹೇಳಿದ್ರು ಕೂಡ ಕೆಲವೊಂದ್ಸಲಿ ಕೆಲವು ಸಂಬಂಧಗಳು ಬಹಿರಂಗಗೊಳ್ಳಬೇಕಾಗತ್ತೆ. ಅದು ಸರಿಯೋ ತಪ್ಪು ಅನ್ನೋದು ನಾವು ಜಡ್ಜ್ ಮಾಡೋಕ್ಕಾಗಲ್ಲ, ಅದು ಅವರವರ ಆಯ್ಕೆ. ಹೌದು, ಅವರ ಆಯ್ಕೆಯನ್ನ ಗೌರವಿಸೋದು ಪ್ರತಿಯೊಬ್ಬರ ಕರ್ತವ್ಯ. ಸರ್, ನಾನು ಆದರೆ ಸಾರಿ ಟು ಇಂಟರಪ್ಟ್, ಜನರಿಗೆ ಒಂದು ಮಾತು ಹೇಳೋಣ ನಾನು ಇಷ್ಟಪಡ್ತೀನಿ ಸರ್. ಓಕೆ, ಅವರು ಒಂದು ಸೋಷಲ್ ಐಕನ್. ದರ್ಶನ್ ಸರ್ ಅವರು ಸೋಷಲ್ ಐಕನ್. ಅವ್ರಿಗೊಂದು ಪರ್ಸನಲ್ ಲೈಫ್ ಅಂತ ಇರುತ್ತಲ್ವ. ಕರೆಕ್ಟ್. ಅವ್ರ ಪರ್ಸನಲ್ ಲೈಫಲ್ಲಿ ಅವ್ರು ಏನೋ ಮಾಡ್ಕೊಳ್ಳಿ, ಜನ ಯಾಕೆ ಅವ್ರ ಪರ್ಸನಲ್ ಲೈಫಲ್ಲಿ ಇಂಟರ್ಫಿಯರ್ ಮಾಡಬೇಕು? ಸಿನಿಮಾದಲ್ಲಿ ಏನೋ ತಪ್ಪಿದ್ರೆ, ಸಿನಿಮಾ ನಡೆದಿಲ್ಲ ಅಂದರೆ ಕೇಳಿ ಒಪ್ಕೊಂತೀವಿ. ಯಾಕಂದರೆ ಜನರು ದುಡ್ಡು ಹಾಕ್ತಾ ಇದ್ದಾರೆ, ಸಿನಿಮಾ ನೋಡೋಕೆ ಹೋಗ್ತಾ ಇದ್ದಾರೆ. ಅದರೇ ಏನು ತಪ್ಪಿದ್ರೆ ಹೇಳಿ. ಪರ್ಸ್ನಲ್ ಲೈಫಲ್ಲಿ ಯಾಕೆ ಹೋಗ್ಬೇಕು ಸರ್? ದರ್ಶನ್ ಸರ್ ಅವ್ರ ಪರ್ಸ್ನಲ್ ಲೈಫಲ್ಲಿ ಹೋಗ್ತಾರಾ? ಇಲ್ಲ ಅಲ್ವಾ. ಅವ್ರು 3 ಅವರ್ಸ್ಗೋಸ್ಕರ 100, 200, 500 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ತೊಗೊಂಡು ಸಿನಿಮಾ ನೋಡ್ತಾರೆ, ಅಷ್ಟೇ ಅಲ್ವಾ. ಓಕೆ, ಅಷ್ಟವರೆಗೆ ಸಂಬಂಧ ಇಟ್ಕೊಳ್ಳಿ ಸರ್. ಯಾಕೆ ಅವ್ನು ಏನು ತಿಂದವನೆ, ಎಲ್ಲಿ ಕೂತವ್ರೆ, ಯಾರ ಜೊತೆ ಹೋಗ್ತಾ ಇದ್ದಾರೆ, ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ, ಅದೆಲ್ಲ ಪರ್ಸ್ನಲ್ ಸರ್. ಯಾರು ಪರ್ಸ್ನಲ್ ಲೈಫಲ್ಲಿ ಇಂಟರ್ಫಿಯರ್ ಆಗಬಾರ್ದು ಸರ್. ಆಮೇಲೆ ಇನ್ನೊಂದು ಸಂಜಯ್ ಅವರೇ, ಕರೆಕ್ಟ್, ಯಾರು ಕೂಡ ಯಾರ ವೈಯಕ್ತಿಕ ಜೀವನದಲ್ಲಿ ಪ್ರವೇಶವನ್ನು ಪಡಿಬಾರ್ದು, ಅದನ್ನು ಮಾತಾಡಬಾರ್ದು. ಆಮೇಲೆ ಸೆಲೆಬ್ರಿಟಿಗಳಾದಂಥವ್ರಿಗೆ ಕರೆಕ್ಟ್ ಅಲ್ವಾ. ಈಗ ಸೆಲೆಬ್ರಿಟಿ ಅಂದರೆ ನಾನು ಸಿನಿಮಾ ಅಷ್ಟೇ ಹೇಳ್ತಾ ಇಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲಿ ಸೆಲೆಬ್ರಿಟಿಗಳಿರ್ತಾರೆ. ಅವ್ರನ್ನ ನೋಡೋ ಸಂಖ್ಯೆ ಭಾಳ ಇರುತ್ತೆ. ಹೌದು. ಅಂದರೆ ಫಾಲೋ ಮಾಡೋರ ಸಂಖ್ಯೆ ಭಾಳ ಇರುತ್ತೆ. ಅಂದರೆ ಅವ್ರು ಮಾಡೋ ಪ್ರತಿಯೊಂದು ಆಕ್ಟಿವಿಟೀಸನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಕ್ಯಾರಿಯನ್. ಈಗ ನಟ ದರ್ಶನ್ ಅವರು ಈ ಒಂದು ಪ್ರಕರಣದಲ್ಲಿ, ಈಗ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒಂದು ಆರೋಪ ಇವ್ರುಗಳ ಮೇಲೆ ಇದೆಯಲ್ಲ, ಸ್ವಲ್ಪ ಈಗ ನೋಡಿ ಈಗ ಪವಿತ್ರ ಗೌಡ ಅವರ ಏನು ಗೆಳತಿ ಅಂತಲೇ ಅಂದ್ಕೊಳ್ಳೋಣ ನಾವು, ಅವರು ಫ್ರೆಂಡು ತೊಂದರೆ ಆಗಿದೆ ಅಂತ ಗೊತ್ತಾಗಿದೆ, ಈ ರೀತಿ ಯಾರೋ ಅಶ್ಲೀಲ ಮೆಸೇಜ್ ಕಳಿಸ್ತಿದ್ದಾರೆ ಅಂತೇಳಿ. ಹೌದು. ಹ್ಯಾಂಡ್ಲ್ ಮಾಡುವಂಥ, ಅಂದರೆ ಅದನ್ನು ಆ ಪ್ರಕರಣವನ್ನು ನೋಡೋ ರೀತಿಯಲ್ಲಿ ಎಲ್ಲೋ ಸ್ವಲ್ಪ ಮುಂಗೋಪಿ ಆಗಿಬಿಟ್ರು ಅಥವಾ ಕಾನೂನನ್ನು ಕೈ ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡಿಬಿಟ್ರಾ ಅನ್ನೋ ಥರದ್ದು ಆರೋಪವನ್ನು ಮಾಡಲಾಗ್ತಾ ಇದೆ. ಸರ್, ನನ್ನ ಪ್ರಕಾರ ಇದೊಂದು ಆಕ್ಸಿಡೆಂಟ್ ಸರ್. ಆ್ಯಂಗರ್ನೆಸ್ ಆಕ್ಸಿಡೆಂಟ್, ದಿಸ್ ಕಾಲ್ಡ್. ಕೋಪದಲ್ಲಿ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಅದು ಮಾಡಬಾರ್ದಾಯಿತು, ಬಟ್ ಆಗೋಯ್ತು. ಅವ್ರೇನೋ ಮಾಡೋಕ್ಕೆ ಹೋಗಿದ್ರು ಪಾಪ. ಅವ್ರ ಹೆಸರೇನಿದ್ರಿ? ರೇಣುಕಾಸ್ವಾಮಿ ಅವ್ರು. ಪಾಪ ಅವ್ರು ಎಲ್ಲಿದ್ರು ಚೆನ್ನಾಗಿರಲಿ ಪಾಪ. ಈಗ ನೋಡಿ, ಅವ್ರ ಕುಟುಂಬಕ್ಕೂ ಅನ್ಯಾಯ ಆಗಿದೆ, ಮಗನ ಕಳ್ಕೊಂಡಿದ್ದಾರೆ. ಹೌದು, ನೋವಿದೆ ಸರ್. ಯಾರಿಗೂ ಲಾಸ್ ಅಂದರೆ ಲಾಸೇ. ಅದು ಲಾಸ್ ಇಸ್ ಲಾಸ್ ಸರ್. ಡೆಫಿನೆಟ್ಲಿ ಒಪ್ಕೊತೀನಿ ನಾನು. ನೀವೇನು ಹೇಳಿದ್ರು ಅದನ್ನ ತುಂಬ್ಸೋಕ್ಕಾಗಲ್ಲ. ಬಟ್ ಒಂದು ಪಾಯಿಂಟಿಂದ ನೀವು ನೋಡಿ ಸರ್, ಅವ್ರು ಮಾಡಿದ್ದು ಸರಿನಾ? ಕಾನೂನು ಇದೆಯಲ್ಲ ಸರ್, ಕಾನೂನು ಅಂತ ಇದೆ. ಈಗ ಯಾರೇ ತಪ್ಪು ಮಾಡಲಿ, ಯಾರೇ ಏನೋ ಪ್ರಕರಣ ತೆಗೆದುಕೊಂಡ್ರು, ಅದಕ್ಕೊಂದು ಲೀಗಲ್ ಪ್ರೋಸೆಸ್ ಇದೆ. ಬಟ್ ಆ ಟೈಮಲ್ಲಿ ನಾನು ಹೇಳ್ತಾ ಇಲ್ವಾ, ದಿಸ್ ಇಸ್ ಜಸ್ಟ್ ಅನ್ ಆ್ಯಂಗ್ರಿ ಆಕ್ಸಿಡೆಂಟ್ ಸರ್. ಕೋಪದಲ್ಲಿ ಏನೋ ಆಕ್ಸಿಡೆಂಟ್ ನಡೆದೋಯ್ತು. ಬಟ್ ಈಗ ಆಯ್ತು, ಯಾಕಾಯ್ತು ಆಕ್ಸಿಡೆಂಟ್? ಈ ಆಕ್ಸಿಡೆಂಟ್ ಯಾಕಾಯ್ತು ಅಂತ ಒಂದೇ ಪ್ರಶ್ನೆ. ಒಂದು ಸಹಜವಾಗಿ ಒಂದು ವೇಳೆ ಪವಿತ್ರ ಗೌಡ ಅವರು ಡೈವರ್ಸನ್ನು ತೆಗೆದುಕೊಂಡಿರಲಿಲ್ಲ, ನಿಮ್ಮ ಜೊತೆ ಅವರು ಪತ್ನಿಯಾಗಿದ್ರು ಅಂತ ಇಟ್ಕೊಳ್ಳೋಣ. ಅಂದರೆ ಇಮ್ಯಾಜಿನ್ ನೀವು ಪತಿ, ಈಗ ಮಾಜಿ ಆಗಿದ್ರಿ, ಆಗ ಅವರು ನಿಮ್ಮ ಜೊತೆ ಜೀವನ ಮಾಡ್ತಾ ಇದ್ರು, ಪವಿತ್ರ ಗೌಡ್ರು, ಈ ಥರದೊಂದು ಮೆಸೇಜ್ ಬಂತು ಅಂದಾಗ, ಆ್ಯಸ್ ಎ ಹಸ್ಬೆಂಡ್ ಆಗಿ, ಒಬ್ಬ ಗಂಡನಾಗಿ, ಅಥವಾ ಬೇರೆ ಆಗಲಿ, ನಿಮ್ಗೆ ನಿಮ್ಮ ಪತ್ನಿಗೆ ಹಿಂಗೆ ಯಾರೋ ಒಬ್ಬ ಮೆಸೇಜ್ ಕಳಿಸ್ತಾರಪ್ಪ, ನೀವು ಒಬ್ಬ ಗಂಡನಾಗಿ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀರಿ, ಹೆಂಗೆ ನೋಡ್ತೀರಿ? ನೋಡಿ ಸರ್, ಕೈ ಒಂದೇ ಅಲ್ವಾ, ಬೆಲ್ಲು ಸಪ್ರೇಟ್ ಅಲ್ವಾ, ಸೈಜ್ ಎಲ್ಲ ಸಪ್ರೇಟು. ಯಾಕೆ? ಅದೇ ಥರ ಮನುಷ್ಯನೇ, ಬಟ್ ಎಲ್ಲರದ್ದು ಥಿಂಕಿಂಗ್ ಡಿಫ್ರೆಂಟಾಗಿ ಇರುತ್ತೆ. ನಾನು ಡಿಫ್ರೆಂಟಾಗಿ ಹ್ಯಾಂಡಲ್ ಮಾಡ್ತಾಯಿದ್ದೆ. ಬಟ್ ನೀವು ಬೇರೆ ಥರ ಯೋಚನೆ ಮಾಡಿ. ನಾನು ಡಿಫ್ರೆಂಟಾಗಿ ಹ್ಯಾಂಡಲ್ ಮಾಡ್ತಾಯಿದ್ದೆ. ಬಟ್ ಅಲ್ಲಿ ನಡೆದೋಗಿರೋದು ನಾನು ಹೇಳ್ತಾ ಇದ್ನಲ್ವ, ಇಟ್ಸ್ ಎ ಸೋಷಲ್ ಆ್ಯಕ್ಸಿಡೆಂಟ್ ಅಷ್ಟೇ. ನಾನು ಡಿಫ್ರೆಂಟ್ ಆ್ಯಂಗ್ಲಲ್ಲೇ ಹ್ಯಾಂಡಲ್ ಮಾಡ್ತಾಯಿದ್ದೆ. ನಾನು ಈ ಥರ ಇಲ್ಲ. ಓಕೆ, ಐ ವುಡ್ ಹ್ಯಾವ್ ಡನ್ ಸಮಥಿಂಗ್ ಡಿಫ್ರೆಂಟ್. ಈಗ ನೋಡಿ, ದರ್ಶನ್ ಅವರ ಕೆಲವು ವಿಡಿಯೋಗಳು, ನಾವು ಯಾಕೆ ಬೇಡ ಅಂದ್ರೂ ವಿಚಾರಗಳು ಬರ್ತವೆ ಅಂತಂದರೆ, ದೊಡ್ಡ ಸೆಲೆಬ್ರಿಟಿಯವರು ಮತ್ತು ಅತ್ಯಂತ ಫ್ಯಾನ್ಸನ್ನು ಹೊಂದಿರುವಂಥ, ಅಭಿಮಾನಿಗಳನ್ನು ಹೊಂದಿರುವಂಥ ನಟ, ಏನೇ ಒಂದು ಸಣ್ಣ ವಿಚಾರ ಆದರೂ ಕೂಡ ದೊಡ್ಡದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ಕೆಲವೊಂದ್ಸಲ ಏನಾಗುತ್ತೆ ನೋಡಿ, ಅವರೊಂದು ಮಾತು ಹೇಳ್ತಾರೆ,
ಅವಳು ಬರ್ತಾಳೆ ಇವಳು ಬರ್ತಾಳೆ, ನಾನು ಇವಳ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ, ಅವಳ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ, ನಾನು ಫ್ಯಾನ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ತೀನಿ ಅಂತ ಹೇಳ್ತಾರೆ. ಅವ್ರ ಪತ್ನಿ ಏನೋ ಈ ರಿಲೇಷನ್ಶಿಪ್ ಬಗ್ಗೆ ಏನೋ ಅವರು ಏನು ಅಂದ್ಕೊಂಡಿದ್ದಾರೇನೋ ಅದ್ರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಈಗ ನೋಡಿ, ಒಂದು ವೇಳೆ ದರ್ಶನ್ ಅವರು ಅಥವಾ ಪವಿತ್ರ ಗೌಡ ಅವರು ಅವರ ಈ ರಿಲೇಷನ್ಶಿಪ್ ಇದ್ದದ್ದು ನಿಜವೇ ಆಗಿದ್ದರೆ ಅದನ್ನು ನೀವು ಹೆಂಗೆ ನೋಡ್ತೀರಿ? ಅದನ್ನು ಓಕೆ, ಈಗ ಅವ್ರ ಪತ್ನಿ ಅದಕ್ಕೆ ತುಂಬ ಅಸಮಾಧಾನ. ಈಗ ನೋಡಿ, ಅವ್ರ ಪತ್ನಿಯವರು ವಿಜಯಲಕ್ಷ್ಮಿ ಅವರು ಕೇಸ್ ಹಿಸ್ಟ್ರಿ ಬರೀಬೇಕಾದ್ರೆ ಚಾರ್ಜ್ ಶೀಟಲ್ಲಿ ಹಿಂಗೆ ಹೆಸರು ಮೆನ್ಷನ್ ಮಾಡಬೇಕಾದ್ರೆ ಪವಿತ್ರ ಗೌಡ ಅವ್ರನ್ನ ಎಲ್ಲಿಯೂ ಕೂಡ ಅವರ ಎರಡನೇ ಪತ್ನಿ ಅಂತೇಳಿ ಮೆನ್ಷನ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಅಂದರೆ ನಾನು ಅಧಿಕೃತವಾಗಿ ಪತ್ನಿ, ಅವರು ಪತ್ನಿ ಅಲ್ಲ. ಒಂದು ವೇಳೆ ಏನಾದರೂ ಹಂಗೆ ಮಾಡೋದಾದ್ರೆ ಅಥವಾ ಮಾಧ್ಯಮಗಳು ಕೂಡ ಹಂಗೆ ಅವ್ರನ್ನ ಪವಿತ್ರ ಗೌಡ ದರ್ಶನ್ ಅವರ ಪತ್ನಿ ಅಂತೇಳಿ ಎಲ್ಲೂ ಬರಿಬೇಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಆ್ಯಸ್ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಪತ್ನಿ. ಓಕೆ. ಸೊ ಹಿಂಗೆ ಆ ಥರದ್ದು ಈ ವಿಚಾರಗಳು ಬರ್ತಾ ಇದ್ದಾವೆ. ಪವಿತ್ರ ಗೌಡ ದರ್ಶನ್ ಅವರ ಗೆಳತಿ, ದರ್ಶನ್ ಅವರ ಎರಡನೇ ಪತ್ನಿ ಅನ್ನೋ ಥರದ್ದೆಲ್ಲ ಆಗ್ತಾ ಇದೆ. ನೀವೇನು ಹೆಂಗೆ ನೋಡ್ತೀರಿ ಇದನ್ನಂತ? ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅವ್ರು, ಹಂಗೆ ಬರಿಬೇಡಿ, ನಾನು ಪತ್ನಿ ಅಂತ ಹೇಳ್ಕೊಂಡಿದ್ದಾರೆ. ಐ ರೆಸ್ಪೆಕ್ಟ್ ವಿಜಯಲಕ್ಷ್ಮಿ ಫಾರ್ ದಿಸ್. ಸರ್ ನಿಜಾನೇ ಅಲ್ವಾ? ಕರೆಕ್ಟ್. ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರ ಹೆಂಡತಿ. ಹೌದು. ಬಟ್ ಪವಿತ್ರ ಗೌಡ ಅವರು ದರ್ಶನ್ ಅವ್ರ ಹೆಂಡತಿ ಅಂತ ಯಾರಿಗೂ ಗೊತ್ತಿಲ್ಲ ಸರ್. ಅದು ನಿಜಾನೋ ಸುಳ್ಳು ಯಾರಿಗೂ ಗೊತ್ತಿಲ್ಲ. ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಕರೆಕ್ಟ್. ಸೊ ವಿಜಯಲಕ್ಷ್ಮಿ ಅವ್ರು ಮಾಡಿದ್ದು ಒಳ್ಳೆ ಕೆಲಸ. ಯಾಕಂದರೆ ನೀವು ಪವಿತ್ರ ಗೌಡ ಅವರು ಎರಡನೇ ಹೆಂಡತಿ ಅಂತ ಬರಿಬೇಡಿ ಅಂತ ಹೇಳಿದ್ರಲ್ವಾ, ಅದು ಕರೆಕ್ಟ್ ಸರ್. ಅದು ಇನ್ವೆಸ್ಟಿಗೇಷನ್ ಆಫೀಸರ್ ಹತ್ರ ಮನವಿ ಮಾಡ್ಕೊಂಡಿದ್ದಾರೆ, ಮೀಡಿಯಾಗಳಿಗೂ ಹೇಳಿದ್ದಾರೆ ಅದನ್ನೇ, ಹಂಗೆ ಮಾಡಬೇಡಿ, ಹಂಗೆ ಬರಿಬೇಡಿ. ಇಲ್ಲ, ಈಗ ನಿಜವಾಗ್ಲೂ ನಾನು ಒಂದು ಮಾತು ಹೇಳ್ತೀನಿ ನೋಡಿ, ಇವರು ಇಬ್ಬರು ಮದುವೆ ಆಗಿದ್ದೀರಾ ಅಂದರೆ ಯಾಕೆ ಮುಚ್ಚಬೇಕು? ಕರೆಕ್ಟ್, ಹೇಳ್ಬೋದಲ್ಲ. ಹೌದು, ನೀವಿಬ್ಬರಿಗೂ ಓಕೆ, ನೀವು ಮೂವ್ ಆನ್ ಆದ್ರಿ. ಸೊ ಇಫ್ ಯು ಆರ್ ಇನ್ ರಿಲೇಷನ್ಶಿಪ್ ಹೇಳಿ ಜನಕ್ಕೆ. ವೈ ಶುಡ್ ಜನ ನಿಮಗೆ ಬೆಲ್ ತೋರಿಸಿ ಮಾತಾಡೋಕ್ಕೆ ನೀವು ಯಾಕೆ ಚಾನ್ಸ್ ಕೊಡ್ತೀರಾ? ಕರೆಕ್ಟ್.